ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಲಿತ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ ಪುಣ್ಯ ಸ್ಮರಣೆ. ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಜನ್ಮ ದಿನಾಚರಣೆ. ತುಮಕೂರು ನಗರದ ಅಮಾನಿಕೆರೆ ಗಾಜಿನ ಮನೆ ಉದ್ಯಾನವನದಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ದಲಿತ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯರವರ 5ನೇ ವರ್ಷದ ಪುಣ್ಯ ಸ್ಮರಣೆ ಹಾಗೂ ದಲಿತ ಚಳುವಳಿಯ ಹರಿಕಾರ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಜನ್ಮ ದಿನಾಚರಣೆಯನ್ನು ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿ ಸಿಹಿ ಹಂಚುವುದರ ಮೂಲಕ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷ ಎನ್.ಕೆ. ನಿಧಿಕುಮಾರ್, ಡಾಕ್ಟರ್ ಸಿದ್ದಲಿಂಗಯ್ಯರವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಹೊಸ ದಿಕ್ಕು ತೋರಿಸಿದ ಅಪರೂಪದ ಜನಕವಿ ಎಂದು ಬಣ್ಣಿಸಿದರು. ತಮ್ಮ ಕಾವ್ಯ, ಸಾಹಿತ್ಯ ಮತ್ತು ಸಾಮಾಜಿಕ ಹೋರಾಟಗಳ ಮೂಲಕ ಶೋಷಿತ ಸಮುದಾಯಗಳ ಧ್ವನಿಯಾಗಿ ಹೊರಹೊಮ್ಮಿದ ಅವರು ಕನ್ನಡ ಸಾಹಿತ್ಯದಲ್ಲಿ ಬಂಡಾಯದ ಹೊಸ ಅಧ್ಯಾಯವನ್ನೇ ಸೃಷ್ಟಿಸಿದರು ಎಂದರು. ಸಮಾನತೆ, ಸಾಮಾಜಿಕ ನ್ಯಾಯ ಹಾಗೂ ಮಾನವೀಯ ಮೌಲ್ಯಗಳ ಪರವಾದ ಅವರ ಚಿಂತನೆಗಳು ಇಂದಿಗೂ ಪ್ರಸ್ತುತವಾಗಿದೆ. ಭಾಷಣಗಳ ಬಡಿಸಿದಿರಿ, ಘೋಷಣೆಗಳ ಕುಡಿಸಿದಿರಿ ಎಂಬ ಕವಿತೆಗಳ ಮೂಲಕ ರಾಜಕೀಯ ಮತ್ತು ಸಾಮಾಜಿಕ ಅಸಮಾನತೆಗಳ ವಿರುದ್ಧ ಪ್ರಬಲವಾದ ಧ್ವನಿಯಾಗಿ ನಿಂತಿದ್ದ ಸಿದ್ದಲಿಂಗಯ್ಯರವರು ಸಾಹಿತ್ಯ ಸದಾ ಕನ್ನಡಿಗರ ಮನಸ್ಸಿನಲ್ಲಿ ಜೀವಂತವಾಗಿರಲಿದೆ ಎಂದು ಹೇಳಿದರು. ಮುಂದುವರೆದು ಮಾತನಾಡಿದ ಅವರು, ಪ್ರೊಫೆಸರ್ ಬಿ ಕೃಷ್ಣಪ್ಪರವರು ಶೋಷಣೆ, ಅವಮಾನ, ಅಸ್ಪೃಶ್ಯತೆ ಮತ್ತು ಅನ್ಯಾಯದ ಕತ್ತಲೆಯಲ್ಲಿದ್ದ ತಳ ಸಮುದಾಯದ ಬದುಕಿಗೆ ಸ್ವಾಭಿಮಾನ, ಸಂಘಟನೆ ಹಾಗೂ ಹೋರಾಟದ ಬೆಳಕನ್ನು ತಂದ ಅಪರೂಪದ ನಾಯಕ ಎಂದು ಸ್ಮರಿಸಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಸಂದೇಶವನ್ನು ರಾಜ್ಯದ ಮೂಲೆ ಮೂಲೆಗಳಿಗೆ ತಲುಪಿಸಿದ, ಶೋಷಿತರಲ್ಲಿ ಆತ್ಮವಿಶ್ವಾಸ ತುಂಬಿ ದಲಿತ ಚಳುವಳಿಯ ಹರಿಕಾರರಾಗಿದ್ದರು ಎಂದು ಹೇಳಿದರು. ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಉಸ್ತುವಾರಿ ರವಿಕುಮಾರ್ ಎನ್ ಮಾತನಾಡಿ, ಸಮಾಜದ ಅಂಚಿಗೆ ತಳ್ಳಲ್ಪಟ್ಟವರ ಹಕ್ಕು, ಗೌರವ ಮತ್ತು ಅವಕಾಶಗಳಿಗಾಗಿ ನಿರಂತರ ಹೋರಾಟ ನಡೆಸಿದ ಪ್ರೊಫೆಸರ್ ಬಿ ಕೃಷ್ಣಪ್ಪರವರು ಕೇವಲ ಒಬ್ಬ ನಾಯಕನಲ್ಲ, ಒಬ್ಬ ಚಳುವಳಿ, ಒಂದು ಚಿಂತನೆ ಮತ್ತು ಒಂದು ಶಕ್ತಿಯಾಗಿದ್ದರು ಎಂದರು. ಅವರು ಬಿತ್ತಿದ ಸ್ವಾಭಿಮಾನ, ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯದ ಮೌಲ್ಯಗಳು ಮುಂದಿನ ಪೀಳಿಗೆಗೂ ಪ್ರೇರಣೆಯಾಗಲಿ ಎಂದು ಆಶಿಸಿದರು. ಜಿಲ್ಲಾ ಕಾರ್ಯದರ್ಶಿ ಕೆ. ತ್ಯಾಗರಾಜ್ ಮಾತನಾಡಿ, ದಲಿತರ ಗುಡಿಸಿನಲ್ಲಿ ಹೋರಾಟದ ಹಣತೆ ಹಚ್ಚಿದ್ದೇನೆ, ಅದನ್ನು ಆರದಂತೆ ಕಾಪಾಡಿ ಎಂದು ಪ್ರೊಫೆಸರ್ ಬಿ ಕೃಷ್ಣಪ್ಪರವರು ಸಂದೇಶ ಇಂದಿಗೂ ಪ್ರಸ್ತುತವಾಗಿದೆ ಎಂದರು. ಜೊತೆಗೆ ದಮನಿತರ ಧ್ವನಿಯಾಗಿ ಕನ್ನಡ ಸಾಹಿತ್ಯ ಲೋಕದ ಬಂಡಾಯ ಕವಿಯಾಗಿ ಅಜರಾಮರರಾಗಿರುವ ಡಾಕ್ಟರ್ ಸಿದ್ದಲಿಂಗಯ್ಯರವರ ಕೊಡುಗೆಗಳು ಚಿರಸ್ಮರಣೀಯವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಟೈಲರ್ ಜಗದೀಶ್, ಹನುಮನರಸಯ್ಯ, ವಿಜಿ, ನರಸಿಂಹ ಕೋತಿತೋಪು, ಮಾರ್ಕೆಟ್ ಮಣ್ಣೆಪ್ಪ ಸೇರಿದಂತೆ ಸಮಿತಿ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಬಂಧುಗಳೇ, ಏನಿವತ್ತು ದಲಿತ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯರ ಪುಣ್ಯ ಸ್ಮರಣೆ ಹಾಗೂ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮದಿನೋತ್ಸವವನ್ನು ಏನಿವತ್ತು ನಾವು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ನಾವೆಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಏನಿವತ್ತು ಅವರ ಪ್ರೊಫೆಸರ್ ಕೃಷ್ಣಪ್ಪರವರ ಜಯಂತಿ, ದಲಿತ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ಏನು ಬಂಧುಗಳೇ, ಏನಿವತ್ತು ಬಂಡಾಯ ಸಾಹಿತ್ಯದ ಸಾರಥಿ, ಸರಳತೆಯ ಮತ್ತು ಹಾಸ್ಯ ಪ್ರಜ್ಞ ಅಪರೂಪದ ಕವಿ, ಕನ್ನಡ ಸಾಹಿತ್ಯ ಲೋಕಕ್ಕೆ ಹೊಸ ದಿಕ್ಕು ತೋರಿಸಿದ ಮಹಾನ್ ಚಿಂತಕ, ಜನಕವಿ ಡಾಕ್ಟರ್ ಸಿದ್ದಲಿಂಗಯ್ಯರ ಇವತ್ತು ಏನು ಸ್ಮರಿಸುವ ದಿನದಂದು ನಾವು ಅವರಿಗೆ ಗೌರವಪೂರ್ವಕವನ್ನು ನೆನೆಸುವುದರ ಮೂಲಕ ಏನು ತಮ್ಮ ಕಾವ್ಯ ಮತ್ತು ಸಾಹಿತ್ಯ ಮತ್ತು ಸಾಮಾಜಿಕ ಹೋರಾಟದ ಮೂಲಕ ಶೋಷಿತ ಸಮುದಾಯದ ಧ್ವನಿಯಾಗಿ ಹೊರಹೊಮ್ಮಿದ ಅವರು ಕನ್ನಡ ಸಾಹಿತ್ಯದ ಬಂಡಾಯ ಹೊಸ ಅಧ್ಯಯನವನ್ನು ನಿರ್ಮಿಸಿದರು. ಅವರು ಬರಹಗಳು ಕೇವಲ ಸಾಹಿತ್ಯಕ್ಕೆ ಸೀಮಿತವಾಗಿದೆ, ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಮಾನವೀಯ ಮೌಲ್ಯಗಳ ಪರವಾದ ಪ್ರಬಲ ಚಿಂತನೆಗಳಾಗಿದ್ದವು. ಸರಳ ವ್ಯಕ್ತಿತ್ವ, ಹಾಸ್ಯ ಮಾತುಗಳಿಂದ ಮತ್ತು ಜನಸಾಮಾನ್ಯರ ಬದುಕಿನ ನೋವು ನಲಿವುಗಳನ್ನು ಪ್ರತಿಬಿಂಬಿಸುವ ಅವರ ಸಾಹಿತ್ಯ ಸದಾ ಕನ್ನಡಿಗರ ಮನಸ್ಸಿನಲ್ಲಿ ಜೀವಂತವಾಗಿರುತ್ತದೆ. ಬಂಧುಗಳೇ, ಏನಿವತ್ತು ಕೃಷ್ಣಪ್ಪನವರು ಅವ್ರನ್ನೂ ಕೂಡ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ನೆನೆಸುವುದರ ಮೂಲಕ ಏನಿವತ್ತು ಪ್ರೊಫೆಸರ್ ಕೃಷ್ಣಪ್ಪನವರು ಶೋಷಣೆ, ಅವಮಾನ, ಅಸ್ಪೃಶ್ಯತೆ ಮತ್ತು ಅನ್ಯಾಯದ ಕತ್ತಲೆಯಿದ್ದ ತಳ ಸಮುದಾಯಗಳ ಬದುಕಿಗೆ ಸ್ವಾಭಿಮಾನ, ಸಂಘಟನೆ ಮತ್ತು ಹೋರಾಟದ ಬೆಳಕು ತಂದ ಅಪರೂಪದ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು. ಏನಿವತ್ತು ಪ್ರೊಫೆಸರ್ ಕೃಷ್ಣಪ್ಪನವರು ಬಾಬಾ ಸಾಹೇಬ್ ಬಿ ಅಂಬೇಡ್ಕರ್ ಅವರ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಸಂದೇಶವನ್ನು ಕರ್ನಾಟಕದ ಕೇರಿಗಳಲ್ಲಿ ತಲುಪಿಸಿ ಶೋಷಿತರಲ್ಲಿ ಹೊಸ ಆತ್ಮವಿಶ್ವಾಸ ತುಂಬಿದ ಅವರ ದಲಿತ ಚಳುವಳಿ ಹರಿಕಾರರು ಇತಿಹಾಸದಲ್ಲಿ ಅಚ್ಚಳಿದ ಗುರುತು ಮೂಡಿಸಿದ್ದಾರೆ. ಏನು ಸಮಾಜದ ಆಚೆಗೆ ತುಳಲ್ಪಟ್ಟ ನೋವುಗಳನ್ನು ತಮ್ಮ ನೋವಾಗಿಸಿಕೊಂಡ ಅವರ ಹಕ್ಕುಗಳು
ಅವರ ಹಕ್ಕುಗಳು, ಗೌರವ ಮತ್ತು ಅವಕಾಶಗಳಿಗಾಗಿ ನಿರಂತರ ಹೋರಾಟ ನಡೆಸಿದ ಪ್ರೊಫೆಸರ್ ಕೃಷ್ಣಪ್ಪನವರು ಕೇವಲ ಒಬ್ಬ ನಾಯಕರಲ್ಲ, ಈ ಒಂದು ಚಳುವಳಿಗೆ ಒಂದು ಚಿಂತನೆ ಮತ್ತು ಒಂದು ಶಕ್ತಿಯಾದವರು. ಅವರ ಹೋರಾಟದ ಕರೆ ಸ್ಪಂದಿಸಿದ ಸಾವಿರಾರು ಯುವಕರು ಸಾಮಾಜಿಕ ಪರಿವರ್ತನೆ ಪಥದಲ್ಲಿ ಸಾಗ್ತಾ ಇದ್ದಾರೆ. ಏನಿವತ್ತು ಈ ಇಬ್ಬರು ಮಹಾನ್ ನಾಯಕರುಗಳು ಇವತ್ತು ಈ ನಮ್ಮ ರಾಜ್ಯದಲ್ಲಿ ಅವ್ರದ್ದೇ ಆದಂಥ ಚಾಪು ಮುಡಿದಂಥ ಮಹಾಪುರುಷರುಗಳು. ಇಂಥ ನಾಯಕರುಗಳನ್ನ ನಾವು ಇವತ್ತು ನೆನೆಸ್ಕೊಳ್ಬೇಕಾಗುತ್ತೆ. ಇವ್ರನ್ನ ಈ ಮುಂದಿನ ಪೀಳಿಗೆಗಳು ಇವರ ತತ್ವ ಆದರ್ಶಗಳನ್ನ ಅಳವಡಿಸೋದ್ರ ಮೂಲಕ ಇಂಥ ಮಹಾನ್ ನಾಯಕರುಗಳನ್ನ ನಾವು ಇವತ್ತು ಗೌರವಪೂರ್ವಕ ನೆನೆಸ್ಕೋದ್ರ ಮೂಲಕ ಏನು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಬಂಡಾಯ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯನವ್ರನ್ನ ಇವತ್ತು ಗೌರವಪೂರ್ವಕ ನೆನೆಸ್ಕೊಳ್ಳೋದ್ರ ಮೂಲಕ ಅವರಿಗೆ ಇಬ್ಬರಿಗೂ ಇವತ್ತು ಮಹಾನ್ ನಾಯಕರು ನೆನೆಸ್ಕೊಂಡು ಅವರ ತತ್ವ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಳ್ತೀವಿ. ಈ ಮೂಲಕ ನಾವು ಒತ್ತಾಯಿಸ್ತಾ ಜೈ ಭೀಮ್. ಎಲ್ಲ ನನ್ನ ಬಂಧುಗಳಿಗೆ, ನಾವು ತುಮಕೂರಿನ ಅಮಾನಿಕೆರೆ ಸ್ಥಳದಲ್ಲಿ ಉದ್ಯಾನವನದಲ್ಲಿ ಇವತ್ತಿನ ದಿನ ನಮ್ಮ ಅಧ್ಯಕ್ಷರಾದ ಅಖಿಲ ಕರ್ನಾಟಕ ಅಂಬೇಡ್ಕರ್ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಿಧಿ ಕುಮಾರ್ ಅವರು ಹಾಗೂ ರವಿಕುಮಾರ್ ಅವರು ಅಖಿಲ ಕರ್ನಾಟಕ ಅಂಬೇಡ್ಕರ್ ಕ್ರಿಯಾ ಸಮಿತಿ ವತಿಯಿಂದ ನಾವುಗಳು ಇವತ್ತು ದಲಿತ ಸಮುದಾಯದವರಿಗೆ ಏನೊಂದು ಭದ್ರ ಬುನಾದಿಯನ್ನು ಹಾಕ್ಕೊಟ್ಟಂಥ ಇಬ್ಬರು ಮಹನೀಯರನ್ನು ಸ್ಮರಿಸೋದಕ್ಕೋಸ್ಕರ ಈ ಸ್ಥಳದಲ್ಲಿ ಸೇರಿರ್ತಕ್ಕಂಥದ್ದು. ಅವರುಗಳು ದಲಿತ ಹೋರಾಟವನ್ನು ಒಬ್ಬರು ಚಳುವಳಿ ಮುಖಾಂತರ ಆರಂಭಿಸಿದ್ರೆ ಇನ್ನೊಬ್ಬರು ತಮ್ಮ ಸಾಹಿತ್ಯದ ಮುಖಾಂತರ ಆರಂಭಿಸಿದಂಥವರು. ಅದರಲ್ಲಿ ಪ್ರೊಫೆಸರ್ ಸಿದ್ಧಲಿಂಗಯ್ಯನವರು ತಮ್ಮ ಕಾವ್ಯಗಳ ಮೂಲಕ ಹಾಗೂ ಕನ್ನಡ ಪರಿಷತ್ನ ಕನ್ನಡಕ್ಕೋಸ್ಕರ ಹಾಗೂ ದಲಿತರಿಗೋಸ್ಕರ ತಮ್ಮ ಸಾಹಿತ್ಯದ ಮುಖಾಂತರ ಹಲವಾರು ಕಾವ್ಯಗಳನ್ನು, ನಾಟಕಗಳನ್ನು ಬರೆದಂಥವರು, ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಂಥವರು. ಹಾಗೂ ನಾಣ್ಣುಡಿಗಳಲ್ಲಿ ಸಾಮಾಜಿಕವಾಗಿ ಎಲ್ಲರ ಒಡಗೂಡಿ ಮಾತುಕತೆಯ ಮುಖಾಂತರ ತುಂಬ ಸರಳವಾಗಿ ಎಲ್ಲರಿಗೂ ಮನಮುಟ್ಟುವಂತಹ ಮಾತುಗಳ ಮುಖಾಂತರ ಅತ್ಯಂತ ಪ್ರಮುಖ ಹೆಸರುವಾಸಿಯಾದವರು ಸಿದ್ಧಲಿಂಗಯ್ಯನವರು. ಹಾಗೂ ಬಿ ಕೃಷ್ಣಪ್ಪ ಅವರು ತಮ್ಮ ಸಮುದಾಯವನ್ನು ಹಳ್ಳಿಗೆ ಪ್ರತಿಯೊಂದು ಕೇರಿಗೆ ಹೋಗಿ ಪ್ರತಿಯೊಂದು ಜನರನ್ನು ಜಾಗೃತಿಗೊಳಿಸಿ ಈ ಚಳುವಳಿಗೆ ಮುಂಚೂಣಿಗೆ ತಂದಂತಹ ವ್ಯಕ್ತಿ. ಅವರ ಜನ್ಮದಿನವನ್ನು ಇವತ್ತು ಇಲ್ಲಿ ಆಚರಣೆ ಮಾಡಿದ್ದೀವಿ. ಹಾಗೂ ಪುಣ್ಯಸ್ಮರಣೆ ಪ್ರೊಫೆಸರ್ ಸಿದ್ಧಲಿಂಗಯ್ಯನವ್ರದನ್ನು ಆಚರಣೆ ಮಾಡಿದ್ದೀವಿ. ಜೈ ಭೀಮ್ ಬಂಧುಗಳು.